ಹಲೋ ಎವ್ರಿವನ್, ವೆಲ್ಕಮ್ ಟು DIY ಬೈ ನಿಶಾ. ಇವತ್ತು ನಾನು ಕ್ವಿಲ್ಲಿಂಗ್ ಇಯರಿಂಗ್ಸನ್ನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಸೈಜಸ್ ಕ್ವಿಲ್ಲಿಂಗ್ ಪೇಪರ್ ಇರುತ್ತೆ. ಇದರಲ್ಲಿ ನನಗೆ ತುಂಬಾ ಸ್ಮಾಲ್ ವಿಡ್ತಿದ್ದು ಪೇಪರ್ ಬೇಕಾಗಿತ್ತು, ಬಟ್ ನನ್ನ ಹತ್ರ ಕ್ವಿಲ್ಲಿಂಗ್ ಪೇಪರ್ ಇಲ್ಲ ಅಂತ ಹೇಳಿಬಿಟ್ಟು ಇದ್ದದ್ರಲ್ಲೇ ನಾನು ಅದನ್ನು ಕಟ್ ಮಾಡಿ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಇವಾಗ ಈ ಥರ ನೀವು ಕ್ವಿಲ್ಲಿಂಗ್ ಪೇಪರನ್ನು ಕಟ್ ಮಾಡಿಟ್ಕೊಳ್ಳಿ ಮೊದಲು. ಸೊ ಇದು ಸೆಕೆಂಡ್ ಕ್ವಿಲ್ಲಿಂಗ್ ಪೇಪರ್. ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಪುನಃ ಅಂದರೆ ಒಂದು ಕ್ವಿಲ್ಲಿಂಗ್ ಪೇಪರನ್ನು ನೀವು 4 ಸೇಮ್ ಸೈಜಲ್ಲಿ ಕಟ್ ಮಾಡಬೇಕಾಗತ್ತೆ. ಡಿಪೆಂಡ್ಸ್ ಆನ್ ಅಂದರೆ ನಿಮಗೆ ಯಾವ ಸೈಜಲ್ಲಿ ಇಯರಿಂಗ್ಸ್ ಬೇಕು ಆ ಸೈಜಲ್ಲಿ ನೀವು ಮಾಡುವಂಥದ್ದು. ಇದು ನಾನು ಆಲ್ರೆಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈ ಥರ ವೆಲ್ಲಿಂಗ್ ನೀಡಲ್ ಏನಿರುತ್ತೆ ಅದರಲ್ಲಿ ರೌಂಡ್ ಶೇಪಿಗೆ ಬರೋ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಓಕೆ, ಸೊ ಗಮ್ ಯೂಸ್ ಮಾಡಬೇಕಾದ್ರೆ ಎಷ್ಟು ನಿಮಗೆ ಗಮ್ ಬೇಕಾಗುತ್ತೆ ಅಷ್ಟೇ ಯೂಸ್ ಮಾಡಿ. ಜಾಸ್ತಿ ಯೂಸ್ ಮಾಡಿದರೆ ಏನು ನೀವು ಮಾಡಿರ್ತೀರ ವೆಲ್ಲಿಂಗ್ ಪೇಪರಲ್ಲಿ ಅದು ತುಂಬಾ ಶ್ಯಾಬಿ ಅನಿಸುತ್ತೆ. ಓಕೆನಾ? ಸೊ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ, ಸೊ ದಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನಾನು ಚಿಕ್ಕ ಚಿಕ್ಕ ಕ್ವಿಲ್ಲಿಂಗ್ ಪೇಪರಲ್ಲಿ ರೌಂಡ್ ಶೇಪನ್ನು ಮಾಡಿ ಇಟ್ಕೋತಾ ಇದ್ದೀನಿ. ಓಕೆ, ಸೊ ಇದು ಆಲ್ಮೋಸ್ಟ್ ಒಂದು ಇಯರಿಂಗ್ಗೆ ಅಂದರೆ ಒಂದು ಸೈಡ್ ಇಯರಿಂಗ್ಸ್ಗೆ ಫ್ಲವರ್ ಶೇಪನ್ನು ಕೊಡಲಿಕ್ಕೆ ಆಲ್ಮೋಸ್ಟ್ 6 ಈ ಥರ ಬೀಡ್ಸ್ಗಳು ಬೇಕಾಗುತ್ತೆ. ಸೊ ಅದಕ್ಕೆ ನಾನು 6 ಬೀಡ್ಸನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ, ಸೊ ದಟ್ ಅದು ಡ್ರೈ ಆಗೋಕ್ಕೂ ಟೈಮ್ ಸಿಗುತ್ತೆ. ಇವಾಗ 2 ಸೈಡ್ ಇಯರಿಂಗ್ಸ್ ಇದ್ದೂ ಬೀಡ್ಸ್ ರೆಡಿ ಆಗಿದೆ. ಸೊ ಮಿಡಲ್ ಪಾರ್ಟ್ಗೆ ನಾನು ವೈಟ್ ಯೂಸ್ ಮಾಡ್ತಿದ್ದೀನಿ. ಸೊ ಡ್ರೈ ಆಗೋದು ಬಿಡಿ, ಯಾಕಂದರೆ ಕರೆಕ್ಟಾಗಿ ಡ್ರೈ ಆಗಿಲ್ಲ ಅಂದರೆ ನಾವು ಏನು ಡಿಸೈನ್ ಮಾಡ್ತೀವಿ ಆ ಟೈಮಲ್ಲಿ ಅದು ಕೈಗೆ ಅಂದ್ಕೊಳ್ಳುತ್ತೆ. ಸೊ ಇದನ್ನು ನಾನು ಒಂದು ಪೇಪರ್ ಮೇಲೆ ಇಟ್ಬಿಟ್ಟು ಈ ಥರ ವಾಟರ್ ಡ್ರಾಪ್ ಏನಿದೆ ಆ ಶೇಪನ್ನು ಕೊಡ್ತಾ ಇದ್ದೀನಿ. ಸೊ ನಮಗೆ ಇದರಲ್ಲಿ ಫ್ಲವರ್ ಮಾಡಬೇಕಿದೆ. ಈ ಥರ ಮಿಡಲ್ ಏನು ನಾವು ವೈಟ್ ಕ್ವಿಲ್ಲಿಂಗ್ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಗಮ್ ಹಾಕಿಬಿಟ್ಟು ಈ ಥರ ಅನಿಸ್ಕೊಳ್ಳೋದು. ಅಥವಾ ನಿಮ್ಗೆ ಎಷ್ಟು ಗಮ್ ಬೇಕು ಅದನ್ನು ನೀವು ಒಂದು ಸೈಡಲ್ಲಿ ಹಾಕಿಬಿಟ್ಟು ಬ್ರಷ್ ಮುಖಾಂತರನೂ ಮಾಡ್ಬೋದು. ಇದು ಸೈಜ್ ತುಂಬ ಚಿಕ್ಕದಾಗಿರೋದ್ರಿಂದ ಕೈಯಲ್ಲಿ ಸ್ವಲ್ಪ ಅಂದರೆ ಪ್ರಾಪರಾಗಿ ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತಂತ ನಾನು ಪೇಪರನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಪೇಪರನ್ನು ಸ್ಟಿಕ್ ಮಾಡ್ತೀನಿ, ಯಾಕಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಒಂದು ಆಲ್ರೆಡಿ ರೆಡಿ ಆಗಿದೆ. ಸೊ ಇನ್ನೊಂದು ಇಯರಿಂಗ್ಸನ್ನು ಅದೇ ರೀತಿ ನಾನು ವಾಟರ್ ಡ್ರಾಪ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇದನ್ನು ಇವಾಗ ಸೇಮ್ ಫ್ಲವರ್ ಶೇಪಲ್ಲಿ ಬರೋ ಥರ ಅಂಟಿಸ್ಬೇಕು. ನೀವು ಎಕ್ಸ್ಟ್ರಾ ವಾಟರ್ ಡ್ರಾಪನ್ನು ಆ್ಯಡ್ ಮಾಡಿದರೆ ಸೈಜ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಓಕೆ, ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಪ್ಲಸ್ ನಾನು ಏನದು ಶೀಟನ್ನು ಇಟ್ಟಿದ್ದೀನಿ ಅದಕ್ಕೂ ಡೈರೆಕ್ಟಾಗಿ ಅಂಟಿಸ್ಕೊಳ್ತಾ ಇದ್ದೀನಿ, ಸೊ ದಟ್ ನಾನು ನಂತರ ಕಟ್ ಮಾಡಿ ಅದನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು. ಬಟ್ ಇದು ಆಪ್ಷನಲ್. ನಿಮ್ಮ ಹತ್ರ ಆಲ್ರೆಡಿ ನೀವು ಚಿಕ್ಕದು ಅಂದರೆ ಚಿಕ್ಕ ವಿಡ್ತಿದ್ದು ಕ್ವಿಲ್ಲಿಂಗ್ ಪೇಪರ್ ಇದ್ದರೆ ಸೊ ಆ ಟೈಮಲ್ಲಿ ನಿಮಗೆ ಆ ಥರ ಮಾಡಬೇಕಂತ ಏನೂ ಇಲ್ಲ. ಓಕೆ, ಬಟ್ ಇದು ನಾನು ಕಟ್ ಮಾಡಿರೋದ್ರಿಂದ ಒಂದೊಂದು ಸರಿ ಕರೆಕ್ಟಾಗಿ ಆಗಲ್ಲ, ಅದಕ್ಕೆ ನಾನು ಪೇಪರನ್ನು ಯೂಸ್ ಮಾಡ್ತಾಯಿದ್ದೀನಿ, ಸೊ ದಟ್ ಅದು ಗಟ್ಟಿಯಾಗಿ ಅಂದ್ಕೊಳ್ಳಿ ಅಂತ ಹೇಳಿ. ಸೊ ಇವಾಗ ಚಿಕ್ಕ ಚಿಕ್ಕ ಬೀಡ್ಸನ್ನು ಮಾಡಿದ್ದೀನಿ. ನಾನು ಹ್ಯಾಂಗಿಂಗ್ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಜಂಪ್ರಿಂಗ್ ಏನಿದೆ ಜಂಪ್ರಿಂಗಿಗೆ ಚಿಕ್ಕ ಚಿಕ್ಕ ವೈಟ್ ಕಲರ್ ಕ್ವಿಲ್ಲಿಂಗ್ ಪೇಪರ್ ಬೀಡ್ಸನ್ನು ಮಾಡಿಬಿಟ್ಟು
ಅದಕ್ಕೆ ಕ್ರಿಸ್ಟಲನ್ನು ನಾನು ಅಂಟಿಸ್ಕೊತಾ ಇದ್ದೀನಿ. ಓಕೆ, ಈ ಥರ ಎಲ್ಲ ಇದಕ್ಕೂ ಕ್ರಿಸ್ಟಲ್ ಅಂಟಿಸ್ಕೊಬಿಡ್ಬೇಕು ಆ್ಯಂಡ್ ಅದು ಡ್ರೈ ಆಗಲಿಕ್ಕೆ ಬಿಡಬೇಕು. ಓಕೆನಾ? ಸೊ ಇವಾಗ ಸೇಮ್ ನಾನು ಯಾವ ರೀತಿ ನಾನು ಫ್ಲವರ್ ಮಾಡಿದೆ ಅದೇ ರೀತಿ ನಾನು ಹ್ಯಾಂಗಿಂಗ್ ಇದು ಆಲ್ರೆಡಿ ನಾನು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ನೀವು ನೋಡ್ಬೋದು. ಸೊ ಇವಾಗ ಅದನ್ನು ಕಟ್ ಮಾಡಿ ನಂತರ ಹೊರಗಡೆ ಇರೋವಂಥ ಪೇಪರನ್ನು ಎಕ್ಸ್ಟ್ರಾ ಪೇಪರನ್ನು ಕಟ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಹುಕ್ಸಲ್ಲಿ ಜಾಯಿಂಟ್ ಮಾಡೋದು. ಓಕೆ, ಹ್ಯಾಂಗಿಂಗನ್ನು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಆಯಿತು. ಇದು ಈ ಥರ ಜಂಪ್ರಿಂಗನ್ನು ಜಾಯಿಂಟ್ ಮಾಡ್ತಾ ಹೋದರೆ ಆಯಿತು. ಓಕೆ, ಸೊ ಇದನ್ನು ನೀವು ಸ್ಟಡ್ ಥರನೂ ಮಾಡ್ಬೋದು, ಮೇಲ್ಗಡೆ ಫ್ಲವರನ್ನು ಸ್ಟಡ್ ಥರನೂ ರೆಡಿ ಮಾಡ್ಕೋಬೋದು ಆ್ಯಂಡ್ ಹ್ಯಾಂಗಿಂಗ್ ಥರನೂ ಮಾಡ್ಬೋದು. ನಾನು ಇದನ್ನು ಹ್ಯಾಂಗಿಂಗ್ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಸ್ ಪರ್ ದ ಕಸ್ಟಮರ್ ಪ್ರಿಫರೆನ್ಸ್. ಕೆಲವರಿಗೆ ಕೆಲವೊಂದು ಸ್ವಲ್ಪ ಲೆಂತ್ ಜಾಸ್ತಿ ಬೇಕಂತ ಇರುತ್ತೆ, ಅವರಿಗೆ ಲೆಂತ್ ಇಷ್ಟ ಆಗುತ್ತೆ, ಕೆಲವರಿಗೆ ಚಿಕ್ಕದು ಲೆಂತ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ಅದು ಏನು ನಾವು ಫಸ್ಟ್ ಪಾರ್ಟನ್ನು ಮಾಡಿ ಇಟ್ಟಿದ್ದೀವಿ ಫ್ಲವರ್ ಥರ, ಅದಕ್ಕೇ ನೀವು ಹುಕ್ಸ್ ಸಿಗುತ್ತೆ, ಸ್ಟಡ್ ಇದ್ದು ಹುಕ್ಸ್, ಅದನ್ನು ಹಾಕಿಬಿಟ್ಟು ಸ್ಟಡ್ ಥರ ಮಾಡಿದ್ರೂ ನಡೆಯುತ್ತೆ. ಸ್ಟಡ್ ಇಯರಿಂಗ್ಸನ್ನು ಆಲ್ರೆಡಿ ನಾನು ಒಂದು ಲಾಸ್ಟ್ ಚಾನಲ್ ಹಾಕಿದ್ದೀನಿ, ಅದನ್ನು ನೀವು ನೋಡಿ. ಯಾಕಂತ ಹೇಳಿದರೆ ಅದನ್ನು ಪೇಪರಲ್ಲಿ ಸ್ಟಿಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಟ್ರಾಂಗ್ ಬರೋ ಥರ ಅದು ಏನು ಆಗದೇ ರೀತಿ ಯಾವ ರೀತಿ ಮಾಡೋದು ಅಂತ ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಪ್ಲಸ್ ಇದು ಶೈನರ್ ಪಾಲಿಷ್ ಅಂತ ಹೇಳಿಬಿಟ್ಟು ಇದನ್ನು ಅಂದರೆ ನೀವು ಹಾಕ್ಬೋದು, ಡಿಪೆಂಡ್ಸ್ ಆನ್ ಯು. ಮೋಸ್ಟ್ ಪ್ರಾಬಬ್ಲಿ ನಾನು ರಿಕ್ವೈರ್ಮೆಂಟ್ ಇದ್ರೇ ಹಾಕ್ತೀನಿ, ಇಲ್ಲಾಂದರೆ ನಾನು ಪೇಪರ್ ಅದು ನಾರ್ಮಲಿ ಏನಿರುತ್ತೆ ಅದೇ ಫಿನಿಶಿಂಗ್ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಬಿಟ್ಟಿರ್ತೀನಿ. ಸೊ ಬಟ್ ಇದು ಈ ಕಸ್ಟಮರಿಗೆ ಪಾಲಿಷ್ಡ್ ಬೇಕಂತ ಹೇಳಿದ್ದಕ್ಕೆ ನಾನು ಪಾಲಿಷನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು ಹಾಕಿಬಿಟ್ಟು. ಸೊ ನಂತರ ನೀವು ಬೀಡ್ಸನ್ನು ನಿಮ್ಮ ಜೊತೆ ಯಾವ ಬೀಡ್ಸ್ ಅವೈಲೇಬಲ್ ಇರುತ್ತೆ ಆ ಬೀಡ್ಸನ್ನು ನೀವು ಹಾಕ್ಬೋದು. ಸೊ ಇದು ನಾನು ಡಬಲ್ ಕಲರ್ ಹಾಕಿರೋದ್ರಿಂದ ನಿಮಗೆ ಅದು ಗ್ರೀನ್ ಕಾಣ್ತಾ ಇದೆ. ಇವಾಗ ನಾನು ಆಲ್ರೆಡಿ ಬೀಡ್ಸನ್ನು ಅಟ್ಯಾಚ್ ಮಾಡಿ ಆಯಿತು. ಇದು ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಇದೆ. ನೋಡಿ, ನಾನು ಹಿಂದ್ಗಡೆ ಆ್ಯಕ್ಚುಲಿ ಗ್ರೀನ್ ಪೇಪರನ್ನು ಹಾಕಿದ್ದೀನಿ, ಬಟ್ ಇದು ಆಪ್ಷನಲ್ಲಿ ನಿಮಗೇನಾದರೂ ಬೇಕಿದೆ ನೀವು ಹಾಕ್ಕೋಬೋದು, ಇಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ. ಬಟ್ ಅದನ್ನು ಚೆನ್ನಾಗಿ ಅಂಟಿಸ್ಕೊಂಡು ಡ್ರೈ ಆಗಕ್ಕೆ ಬಿಡಬೇಕು. ಸೊ ಇದು ಒಂದು ಇಯರಿಂಗ್ಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಸೆಕೆಂಡ್ ಇಯರಿಂಗ್ಸನ್ನು ರೆಡಿ ಆಗುತ್ತೆ ಇವಾಗ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾವ ರೀತಿ ಮಾಡೋದಂತ ಹೇಳಿಬಿಟ್ಟು. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ದಟ್ ನನಗೆ ಇನ್ನೊಂದು ಹೊಸ ಏನು ಡಿಸೈನ್ ಮಾಡೋಕ್ಕೆ ಮೋಟಿವೇಶನ್ ಆಗಿರುತ್ತೆ. ಸೊ ಇದು ಫೈನಲ್ ಆಗಿ ಈ ಥರ ಇಯರಿಂಗ್ಸ್ ರೆಡಿ ಆಗಿದೆ. ಇದೇ ರೀತಿ ಡಿಫ್ರೆಂಟ್ ಸ್ಟೈಲ್ ವೆರೈಟಿ ಇಯರಿಂಗ್ಸನ್ನು ನಿಮಗೆ ಕಲಿಬೇಕಂತಿದ್ರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮಗೆ ಫ್ಯೂಚರ್ ವೀಡಿಯೋಸಲ್ಲಿ ಎಲ್ರಿಗಿಂತ ಮುಂಚೆ ರೀಚ್ ಆಗುತ್ತೆ. ಸೊ ಇದು ಇವಾಗ ಈ ಥರ ರೆಡಿ ಆಗಿದೆ. ಯಾವ ರೀತಿ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ, ಚೆನ್ನಾಗಿದೆಯಾ?